ಬೆಂಗಳೂರಿನಲ್ಲಿ ವಿಕೃತ ಕಾಮಿಗಳು ಡ್ಯೂಟಿ ಮುಗಿಸಿ ಮನೆಗೆ ತೆರಳುತ್ತಿದ್ದ ವೈದ್ಯಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ಅಡ್ರೆಸ್ ಕೇಳುವ ನೆಪದಲ್ಲಿ ಅಸಭ್ಯ ವರ್ತನೆ ತೋರಿದ್ದಾರೆ. ಬೈಕ್ನಲ್ಲಿ ಬಂದಿದ್ದ ವಿಕೃತ ಕಾಮಿ ದುರ್ವರ್ತನೆ ತೋರಿದ್ದು ಕಿರುಚುವ ಶಬ್ದ ಕೇಳಿ ವೈದ್ಯಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಘಟನೆ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಪ್ಪಲಿಯನ್ನ ಹೊರಗಡೆ ಬಿಟ್ಟು ಬನ್ನಿ ಅಂತ ಹೇಳಿದ ಶಿಶು ಆಸ್ಪತ್ರೆ ಡಾಕ್ಟರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಮೈಸೂರು ಜಿಲ್ಲೆ ಸಾತಗಳ್ಳಿ ಬಡಾವಣೆಯಲ್ಲಿ ನಡೆದಿದೆ. 3 ವರ್ಷದ ಮಗುವನ್ನ ಆಸ್ಪತ್ರೆಗೆ ಸೇರಿಸಿದ್ದ ಹಿನ್ನೆಲೆ ಮಗು ನೋಡೋದಕ್ಕೆ ಬಂದಿದ್ದ ರುಬಿಯಾ ಶರೀಫ್ಗೆ ಚಪ್ಪಲಿ ಬಿಡು ಅಂತ ಡಾಕ್ಟರ್ ಹೇಳಿದ್ರು. ಈ ವೇಳೆ ವೈದ್ಯರು ಮಾತ್ರ ಸ್ಲಿಪ್ಪರ್ ಹಾಕೋಬೇಕಾ ಅಂತ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ರುಬಿಯಾಸ್ ಹಾಗೂ ಆತನ ತಂದೆ ಸೇರಿ ಏಕಾಏಕಿ ಡಾಕ್ಟರ್ ಅನೂಪ್ ಮೇಲೆ ಹಲ್ಲೆ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾದರೂ ಆರೋಪಿಗಳನ್ನು ಪೊಲೀಸರು ಬಂಧಿಸಿಲ್ಲ. ಸಾರಿಗೆ ನೌಕರರ ಒಕ್ಕೂಟದ ಅಧ್ಯಕ್ಷ ಚಂದ್ರಶೇಖರ್ ಸಹ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ದರ್ಪ ಮೆರೆದಿದ್ದಾನೆ. ಬೆಂಗಳೂರಿನ ಪೀಣ್ಯ ಬಿಎಂಟಿಸಿ ಡಿಪೋದಲ್ಲಿ ಬಿಎಂಟಿಸಿ ನಿರ್ವಾಹಕ ಚೇತನ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ. ಈ ಬಗ್ಗೆ ನಿರ್ವಾಹಕ ಚೇತನ್ ಪೀಣ್ಯ ಠಾಣೆಗೆ ದೂರು ನೀಡಿದ್ದು ಚಂದ್ರಶೇಖರ್ ಮತ್ತವರ ಸಹಚರರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬಿಎಂಟಿಸಿ ಸಿಬ್ಬಂದಿ ಮಲ್ಲೇಶ್ ಮತ್ತು ಆತನ ಪತ್ನಿಯೂ ಕೂಡ ಹಲ್ಲೆ ನಡೆಸಿದ್ದಾರೆ. ಕೆಲಸ ಮುಗಿಸಿ ಮನೆಗೆ ತೆರಳುವಾಗ ಹಲ್ಲೆ ನಡೆಸಿ ಡಿಪೋ ಒಳಗೆ ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿದ್ದಾರೆ. ಅಲ್ಲದೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಚೇತನ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜಮೀನು ವಿಚಾರಕ್ಕೆ ಮಂಡ್ಯದಲ್ಲಿ ಮಾಜಿ ಶಾಸಕನ ಕುಟುಂಬ ವಕೀಲ ಶ್ರೀನಿವಾಸ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕೆಆರ್ಪೇಟೆ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮಗ ಶ್ರೀಕಾಂತ್ ಸೇರಿ ಜಮೀನು ಬಿಟ್ಟುಕೊಡಲು ಒಪ್ಪದಿದ್ದಕ್ಕೆ ವಕೀಲನ ಕೊಲೆಗೆ ಯತ್ನಿಸಿದ್ದಾರೆ. ನನಗೆ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಕೆಬಿ ಚಂದ್ರಶೇಖರ್ ಕಾರಣ ಅಂತ ಕೆಆರ್ಪೇಟೆ ಠಾಣೆಗೆ ವಕೀಲ ಶ್ರೀನಿವಾಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತೀರ್ಮಾನ ಮಾಡ್ಲಾ ತೋರ್ಸ್ಕೊಡೋಣ. ನಿಮ್ಮಿಂದನೇ ನಮ್ಗೆ ನೀವು ಆರ್ಟಿಸಿ ಬದಲಾಯಿಸ್ಕೊಂಡು ತಾಲೂಕ್ ಆಫೀಸಲ್ಲಿ ದುಡ್ಡು ಕೊಡ್ಕೊಂಡು ಯಾರೋ ತಹಸೀಲ್ದಾರ್ ಇಟ್ಕೊಂಡು ದುಡ್ಡು ಕೊಡ್ಕೊಂಡು ಹಣಕಾಸು ಕೊಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ಒಳ್ಳೊಳಗೆ ನೀವು ಕಲಬುರಗಿ ಜಿಲ್ಲೆಯಲ್ಲಿ ಎಫ್ಆರ್ಪಿ ಉಲ್ಲಂಘಿಸಿದ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳಿದ್ದು ಆರಂಭವಾಗಿ ತಿಂಗಳುಗಳೇ ಕಳೆದರೂ ಈವರೆಗೂ ರೈತರ ಖಾತೆಗೆ ಹಣ ಬಂದಿಲ್ಲ. ಕಬ್ಬು ಕಟಾವಾಗಿ 15 ದಿನಕ್ಕೆ ರೈತರ ಖಾತೆಗೆ ಹಣ ಜಮೆ ಮಾಡುವಂತೆ ರೂಲ್ಸ್ ಇದ್ರೂ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಕೇರ್ ಮಾಡ್ತಿಲ್ಲ. 2,900 ರೂಪಾಯಿ ಮೊದಲ ಕಂತಿನಲ್ಲಿ ಹಣ ನೀಡುವಂತೆ ಡಿಸಿ ನೇತೃತ್ವದ ಸಭೆಯಲ್ಲಿ ನಿರ್ಧಾರ ಆಗಿತ್ತು. ಆದರೆ 6 ತಿಂಗಳಾದರೂ ಹಣ ಜಮಾವಣೆ ಆಗದಕ್ಕೆ ರೈತರು ಪ್ರತಿಭಟನೆ ನಡೆಸಿ ಕಾರ್ಖಾನೆಗಳ ವಿರುದ್ಧ ಕ್ರಮಕ್ಕೆ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. 900 ರೂಪಾಯಿ ಚಿಂಚೋಳಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸಿದ್ಧಶ್ರೀ ಸಕ್ಕರೆ ಕಾರ್ಖಾನೆಯು ಕೇವಲ 2550 ರೂಪಾಯಿ ಪ್ರತಿ ಟನ್ನಿಗೆ ಹಾಕಿ ಕೈ ತೊಳೆದುಕೊಂಡಿದೆ. ಇದು ಸಂಪೂರ್ಣ ಅನ್ಯಾಯ. ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಕಣ್ಣು ಮುಚ್ಚಿಕೊಳ್ತಿದೆ. ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳು 3,000 ರೂಪಾಯಿ ನಿಗದಿ ಮಾಡಿದೆ. ಮೊದಲನೇ ಕಂತಾಗಿ 2,900 ರೂಪಾಯಿ ಹಾಕಬೇಕು.
6 ತಿಂಗಳ ನಂತರ 100 ರೂಪಾಯಿ ಹಾಕಬೇಕು. ಆದರೆ ಯಾಕೆ ಸ್ವಾಮಿ, ಯಾಕೆ ಅನ್ಯಾಯ ಮಾಡ್ತಾಯಿದ್ದೀರಿ ನೀವು? ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತವು ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಪುನಃ ಕರೆಸಿ ರೈತರೊಡನೆ ಚೆಲ್ಲಾಟವಾಡಬಾರ್ದಂತೂ ನೀವು ಪುನಃ ಅವರಿಗೆ ಹೇಳಬೇಕು. ಅವರಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸಿದ್ಧಶ್ರೀ ಸಕ್ಕರೆ ಕಾರ್ಖಾನೆಯು ಕೇವಲ 2550 ರೂಪಾಯಿ ಪ್ರತಿ ಟನ್ನಿಗೆ ಹಾಕಿ ಕೈ ತೊಳೆದುಕೊಂಡಿದೆ. ಇದು ಸಂಪೂರ್ಣ ಅನ್ಯಾಯ. ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಕಣ್ಣು ಮುಚ್ಚಿಕೊಳ್ತಿದೆ. ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳು 3000 ರೂಪಾಯಿ ನಿಗದಿ ಮಾಡಿದೆ. ಮೊದಲನೇ ಕಂತಾಗಿ 2900 ರೂಪಾಯಿ ಹಾಕಬೇಕು. 6 ತಿಂಗಳ ನಂತರ ಕಿರಾತಕಿಯೊಬ್ಬಳು ಕೋಟಿ ಆಸ್ತಿಯನ್ನ ಬರೆಸಿಕೊಂಡು ತನ್ನ ಗಂಡ ಹಾಗೂ ಅತ್ತೆಯನ್ನ ಮನೆಯಿಂದ ಆಚೆ ಹಾಕಿರೋ ಘಟನೆ ಚಿಕ್ಕಬಳ್ಳಾಪುರದ ಎಲೆಪೇಟೆಯಲ್ಲಿ ನಡೆದಿದೆ. ಹೆಂಡತಿ ಕಿರುಕುಳಕ್ಕೆ ಬೇಸತ್ತು ಮನೆಯಿಂದ ಹೊರಬಂದ ಪತಿ ಹಾಗೂ ಆತನ ವೃದ್ಧ ತಾಯಿ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪತಿ ವಿಶ್ವನಾಥ್ ಡಯಾಲಿಸಿಸ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಸೊಸೆ ರಾಧಮ್ಮ ಗಂಡ ಹಾಗೂ ಅತ್ತೆಯನ್ನ ಬೀದಿಗೆ ಬಿಟ್ಟಿದ್ದಾಳೆ. 35 ವರ್ಷಗಳಿಂದ ಮದುವೆಯಾಗಿದ್ದ ರಾಧಮ್ಮ ಹಾಗೂ ವಿಶ್ವನಾಥ್ ದಂಪತಿಗೆ 10 ವರ್ಷಗಳ ನಂತರ 2 ಮಕ್ಕಳಾಗಿದ್ರು. 4 ವರ್ಷಗಳ ಹಿಂದೆ ರಾಧಮ್ಮ ಆಸ್ತಿ ಬರೆಸ್ಕೊಂಡಿದ್ದಾಳೆ ಅಂತ ಹೆಂಡತಿ ವಿರುದ್ಧ ಚಿಕ್ಕಬಳ್ಳಾಪುರ ನಗರ ಠಾಣೆ ಹಾಗೂ ಎಸ್ಪಿಗೆ ವಿಶ್ವನಾಥ್ ದೂರು ಸಲ್ಲಿಸಿದ್ದಾರೆ. ವೈದ್ಯಾಧಿಕಾರಿ ಕಿರುಕುಳಕ್ಕೆ ಮನನೊಂದು ನರ್ಸ್ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ವಿಜಯನಗರದ ಮರಿಯಮ್ಮನಹಳ್ಳಿ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. ಸ್ಟಾಫ್ ನರ್ಸ್ ಸುನೀತಾ ಕೆಲಸದ ಕುರಿತಂತೆ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಸರಿಯಾಗಿ ಮೌಲ್ಯಮಾಪನ ಮಾಡದೇ ಇರೋದ್ರಿಂದ ಮತ್ತು ಪದೇ ಪದೇ ಕಿರುಕುಳ ಕೊಡ್ತಾ ಇರೋದ್ರಿಂದ ಮನನೊಂದು ನಿದ್ರೆ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನಾದ್ಯಂತ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದ್ದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಮುಡಬಿ ಹಾರಕೂಡ ಪಕ್ಕದ ಪಟ್ಟಾ ಲ್ಯಾಂಡ್ನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೀತಿದ್ದು ಅನುಮತಿ ಒಂದೆಡೆ ಪಡೆದು ಮತ್ತೊಂದೆಡೆ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಸ್ತಾ ಇರೋ ಆರೋಪ ಕೇಳಿಬಂದಿದೆ. ಸಿಮೆಂಟ್ ಫ್ಯಾಕ್ಟರಿಗಳಿಗೆ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದಾರೆ ಅಂತ ಈ ದಂಧೆಕೋರರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಕಳೆದ 1 ವರ್ಷದಿಂದ ಅಕ್ರಮ ಮಣ್ಣು ಸಾಗಾಟ ನಡೀತಾ ಇದ್ರು ಅಧಿಕಾರಿಗಳು ಮೌನವಾಗಿರೋದು ಯಾಕೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದು ಜಿಲ್ಲಾಡಳಿತಕ್ಕೆ ಕ್ರಮ ಜರುಗಿಸಿ ಅಂತ ಒತ್ತಾಯಿಸಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.